ಗುರು ಸಿನಿಮಾ ಹೇಗಿತ್ತು ಗುರು? ಯುವ ಸಿನಿಮಾ ಫಿಲಮ್ ಮಾತ್ರ ಬೊಂಬಾಡಾಗಿದೆ ಅಣ್ಣ. ಹೇಳ್ತಾ ಇಲ್ವಾ, ಸ್ಟಂಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಮಾಡೋರೆ ನಮ್ಮ ಬಾಸು. ಅಪ್ಪು ಬಾಸ್ನ ಯುವ ಬಾಸ್ ಜೊತೆಲಿ ನೋಡ್ಬೋದು. ಸ್ಟಂಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಮಾಡೋರೆ. ಮಿಸೈಲ್ನ ಇಳಿಸಾಯಿತು, ದೊಡ್ಡ ಮನೆ ರೇಂಜ್ ಚೇಂಜ್ ಆಯಿತು. ಇನ್ನೇನಿದ್ರು ಹೊಡಿತಾ ಇರೋದೇನೆ. ಯಾರ್ಯಾರು ರೇಟರ್ಸ್ ಇದ್ದಾರೋ ಎಲ್ಲ ತಿಗ ಹೊಡ್ಕೋಬೇಕು. ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ, ಎಲ್ಲ ತಿಗ ಹೊಡ್ಕೊಳ್ಳೇಬೇಕು. ದೊಡ್ಡ ಮನೆ ಪವರ್ ಬಂದಾಯಿತು, ನೆಕ್ಸ್ಟ್ ಲೆವೆಲ್ ರೇಂಜು ಕಂಟಿನ್ಯೂ ಆಗುತ್ತೆ ಹೊರತು ಯಾವತ್ತಿಗೂ ನಿಲ್ಲಲ್ಲ. ಹೇಳ್ತಾ ಇಲ್ವಾ, ನೆಕ್ಸ್ಟ್ ಲೆವೆಲ್ಲು. ಆದರೆ ಎರಡು ಮಾತು ಹೇಳ್ತೀನಿ ಅಣ್ಣ. ಒಂದು, ಡೆಲಿವರಿ ಬಾಯ್ಸ್ಗೆ ದೇವರನ್ನೇ ಗೌರವ ಕೊಡಲೇಬೇಕು. ಆಮೇಲೆ ಇನ್ನೊಂದು ಇದು ಏನು ಅಂತಂದರೆ, ಸ್ಪೋರ್ಟ್ಸ್ ಪರ್ಸನ್ಗೆ ಸ್ವಲ್ಪ ಏನೇನೋ ಆಗುತ್ತಲ್ಲ, ಅದನ್ನು ನಿಲ್ಲಿಸಿ ಅವ್ರಿಗೂ ಒಂದು ಸ್ಥಾನಮಾನ ಕೊಟ್ಟು ಕರೆಕ್ಟಾಗಿ ಒಂದು ಗೆಲ್ಲು ಕೊಡಲೇಬೇಕು. ಅದೆಲ್ಲ ಸ್ವಲ್ಪ ಇದಾಗಬೇಕು. ಏನಂದರೆ ಯುವ ಬಾಸ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಸ್ಟಂಟ್ಸ್ ಮಾಡೋರೆ. ನಾವು ಫೈಟಿಂಗ್ ಮತ್ತು ಡ್ಯಾನ್ಸಲ್ಲಿ ಅಪ್ಪು ಸರ್ನ ಕಾಣ್ಬೋದು ಸ್ಟೇಜ್ ಮೇಲೆ, ಇದು ಸ್ಕ್ರೀನ್ ಮೇಲೆ. ಖಂಡಿತ ಅಣ್ಣ, ಸ್ಟಂಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡೋರೆ. ಏನು ಅಂತಂದರೆ ಅವರು ಮಸ್ತಾಗಿ ಏನು ಮಾತಾಡೋಕ್ಕೆ ಆಗಲ್ಲ, ಅಷ್ಟು ಸ್ಟಂಟ್ಸ್ ಮಾಡೋರೆ. ಲಾಸ್ಟ್ ಮೂಮೆಂಟ್ಗಳಲ್ಲಿ ಎಲ್ಲರೂ ಅಳ್ಕೊಂಬರ್ತಾರೆ. ಯಾವ ಸೀನಿಗೆ ಅದು ಟಚ್ ಆಗೇ ಆಗುತ್ತೆ. ಅಪ್ಪು ಬಾಸ್ನ ಲಾಸ್ಟಲ್ಲಿ ತೋರಿಸ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಆದರೆ ಅಪ್ಪು ಬಾಸ್ನ ಯುವನಲ್ಲಿ ನೋಡಿದೀವಲ್ಲ, ಅಷ್ಟು ಸಾಕು ನಮಗೆ. ಏನಂತಂದರೆ ಅಪ್ಪು ಬಾಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಾಸ್ ಇದ್ದಾಗಲೇ ನಮ್ಮ ಯುವ ಬಾಸ್ನ ಕರ್ಸ್ಬೇಕಾಗಿತ್ತು. ಏನು ಮಾಡೋಣ. ಆದರೆ ಒಂದು ಡೈಲಾಗ್ ಇದೆ ಅಣ್ಣ ಅದರಲ್ಲಿ, ಆಟದ ರೇಂಜ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಲೆವೆಲ್ ಅಣ್ಣ. ಆಫೀಸ್ಗೆ ಹೋಗಿವಿ, ಇನ್ನೆಲ್ಲ ಮುಂದೆ ಲೆಕ್ಕ ಕೊಡ್ತವ್ರೆ. ಇನ್ನೂ ಒಂದು ಸ್ವಲ್ಪ ಹೊತ್ತಣ್ಣ, ನೆಕ್ಸ್ಟ್ ಮೂವಿ ಬಂದಿಷ್ಟನ್ನ ಲೆಕ್ಕ ಚುಕ್ತಾ ಆಗುತ್ತೆ. ಯಾರೂ ಮುಟ್ಟಕ್ಕಾಗಲ್ಲ ದೊಡ್ಡ ಮನೆನ. ದೊಡ್ಡ ಮನೆ ಲೆಗಸಿ ಕಂಪ್ಲೀಟ್ ಆಗುತ್ತೆ ಹೊರತು ಎಲ್ಲಿಗೂ ನಿಲ್ಲಲ್ಲ. 100 ವರ್ಷ ಅಲ್ಲ, 200 ವರ್ಷ ಹೋದ್ರೂ ದೊಡ್ಡ ಮನೆ ಲೆವೆಲ್ಲು ದೊಡ್ಡದಾಗೆ ಇರುತ್ತೆ.